IPL ಸೀಸನ್ ಮುಗಿದು ಒಂದೆರಡು ತಿಂಗಳಾಗಿದೆ ಅಷ್ಟೇ. ಈ ಸಲ ಕಪ್ RCB ಪಾಲಾಗಿದೆ. IPL 2025ರ ಸೀಸನ್ ಚರ್ಚೆ ಇನ್ನೂ ಹಸಿಯಾಗಿರುವಾಗಲೇ ಎಲ್ಲ ಫ್ರಾಂಚೈಸಿಗಳು 2026ರ ಸೀಸನ್ಗೆ ರೆಡಿ ಆಗ್ತಾ ಇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ KKR ತಂಡ ಸೀಸನ್ 18ರಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿದ್ದು ಸೀಸನ್ 19ಕ್ಕೆ ಬಲಿಷ್ಠ ತಂಡ ಕಟ್ಟೋಕೆ ರೆಡಿಯಾಗಿದೆ. ಅದಕ್ಕಾಗಿ ತಮ್ಮ ತಂಡಕ್ಕೆ ಕನ್ನಡಿಗನನ್ನ ಕರೆಸಿಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದೆ. ಹಾಗಿದ್ರೆ KKR ತಂಡಕ್ಕೆ KL ರಾಹುಲ್ ಹೋಗ್ತಾರಾ? KKR ಕನ್ನಡಿಗನಿಗೆ ಡಬಲ್ ಕೊಡೋಕೆ ಮುಂದಾಗಿದ್ದು ಯಾಕೆ? ಹಾಗೆ ನಾಯಕತ್ವವನ್ನು KL ರಾಹುಲ್ಗೆ ಕೊಡುತ್ತಾ KKR ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈಗಾಗಲೇ ಕಸರತ್ತನ್ನು ಆರಂಭಿಸಿದೆ. KKR ತನ್ನ ತಂಡದ ಕೋಚಿಂಗ್ ಸಿಬ್ಬಂದಿ ಹಾಗೂ ನಾಯಕತ್ವ ಸೇರಿದಂತೆ ಹಲವು ಚೇಂಜಸ್ ಅನ್ನು ಮಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಳೆದ ಆವೃತ್ತಿಯ KKR ತಂಡವನ್ನು ಮುನ್ನಡೆಸಿದ ಅಜಿಂಕ್ಯ ರಹಾನೆ ಬದಲು ಸೀಸನ್ 19ಕ್ಕೆ KL ರಾಹುಲ್ರನ್ನ ಕರೆತಂದು ನಾಯಕತ್ವವನ್ನು ನೀಡಲು ಕೋಲ್ಕತ್ತಾ ಫ್ರಾಂಚೈಸಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. 2024ರ IPL ಟೂರ್ನಿಯಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ KKR ತಂಡ 3ನೇ ಬಾರಿಗೆ ಚಾಂಪಿಯನ್ ಆಗಿತ್ತು. ಬಳಿಕ 2025ರ ಟೂರ್ನಿಗೂ ಮುನ್ನ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ತೆರಳುವ ಮೂಲಕ ಅಲ್ಲಿನ ತಂಡವನ್ನು ಫೈನಲ್ ತನಕ ತೆಗೆದುಕೊಂಡು ಹೋಗಿದ್ರು. ಶ್ರೇಯಸ್ ಅಯ್ಯರ್ ನಿರ್ಗಮಿಸಿದ ಬಳಿಕ ಅಜಿಂಕ್ಯ ರಹಾನೆಗೆ KKR ತಂಡದ ನಾಯಕತ್ವವನ್ನು ನೀಡಲಾಗಿತ್ತು. KKR ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದ ಮೂಲಕ ಟೂರ್ನಿಯ ಅಭಿಯಾನವನ್ನು ಮುಗಿಸಿತ್ತು. 2025ರಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನು ನೀಡಿತ್ತು. ಇದು KKR ಫ್ರಾಂಚೈಸಿಯನ್ನು ಕೆರಳಿಸಿದ್ದು 19ನೇ ಸೀಸನ್ಗೆ ಸ್ಟ್ರಾಂಗ್ ಟೀಮ್ ಕಟ್ಟೋಕೆ KKR ಫ್ರಾಂಚೈಸಿ ಮುಂದಾಗಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ KL ರಾಹುಲ್ ನಾಯಕ. 2026ರ IPL ಟೂರ್ನಿಯ ನಿಮಿತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ KL ರಾಹುಲ್ ಅವರನ್ನು ಟ್ರೇಡ್ ಡೀಲ್ ಮೂಲಕ ಕರೆಸಿಕೊಳ್ಳಲು KKR ತಂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ಕಳೆದ ಆವೃತ್ತಿಯಲ್ಲಿ 14 ಕೋಟಿ ರೂಪಾಯಿಗಳಿಗೆ KL ರಾಹುಲ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿಯನ್ನ ಮಾಡಿತ್ತು. ಅದರಂತೆ ರಾಹುಲ್ 500ಕ್ಕೂ ಅಧಿಕ ರನ್ ಅನ್ನ ಕಲೆ ಹಾಕಿದ್ರು. ಇದೀಗ ಅವರು KKR ತಂಡಕ್ಕೆ ಬಂದರೆ ಹಲವು ಸಮಸ್ಯೆಗಳು ಬಗೆಹರಿಬಹುದು ಅಂತ ಹೇಳಲಾಗ್ತಾ ಇದೆ. ಬ್ಯಾಟಿಂಗ್ ಹಾಗೂ ನಾಯಕತ್ವದ ಜೊತೆಗೆ KL ರಾಹುಲ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬಹುದು. ಈಗಾಗಲೇ ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ನಾಯಕನಾಗಿ ಮುನ್ನಡೆಸಿದ ಅನುಭವ ಹೊಂದಿರುವ KL ರಾಹುಲ್ ಅವರನ್ನು ಕರೆತಂದು ನಾಯಕತ್ವ ಪಟ್ಟ ಕಟ್ಟಬೇಕು ಅನ್ನುವುದು KKR ಫ್ರಾಂಚೈಸಿಯ ಲೆಕ್ಕಾಚಾರವಾಗಿದೆ. ಹೀಗಾಗಿ KKR ಫ್ರಾಂಚೈಸಿಯು KL ರಾಹುಲ್ಗೆ ಬರೋಬ್ಬರಿ 25 ಕೋಟಿ ರೂಪಾಯಿ ನೀಡಲು ರೆಡಿ ಇದೆ. ಟ್ರೇಡ್ ವಿಂಡೋದಲ್ಲಿ ಕೇವಲ ಆಟಗಾರರಿಗೆ ಹಣ ನೀಡಿ ತಮ್ಮ ಕಡೆ ಸೆಳೆದುಕೊಳ್ಳಬಹುದು. ಇದಲ್ಲದಿದ್ದರೆ ಆಟಗಾರರ ವಿನಿಮಯವನ್ನು ಮಾಡಿಕೊಳ್ಳುವ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಆದರೆ ಯಾವ ಆಟಗಾರರನ್ನು ಡೆಲ್ಲಿಗೆ ನೀಡಿ KL ರಾಹುಲ್ ಅವರನ್ನು KKR ಫ್ರಾಂಚೈಸಿ ತಮ್ಮ ಕಡೆಗೆ ಸೆಳೆಯಲು ಮುಂದಾಗುತ್ತೆ ಅನ್ನೋದು ಸದ್ಯಕ್ಕೆ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. ಒಟ್ಟಿನಲ್ಲಿ KL ರಾಹುಲ್ KKR ತಂಡಕ್ಕೆ ಹೋಗ್ತಾರಾ ಅಥವಾ ಡೆಲ್ಲಿ ತಂಡದಲ್ಲಿ ಉಳಿತಾರಾ ಅನ್ನೋ ಯಕ್ಷ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗೋದು ಖಂಡಿತ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.